ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಬನ್ನಿ. ಹಾಗಾದರೆ ದ್ವಿತೀಯ PUC ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಡುವಂಥ 4ನೇ ಅಧ್ಯಾಯದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇಲ್ಲಿ ಕೊಡ್ತಾ ಇದ್ದೇನೆ. ಸಾಮಾಜಿಕ ಚಳುವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಅಂದರೆ ನಿಮ್ಮ ಬೋರ್ಡ್ ಪರೀಕ್ಷೆ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು, ಆಲ್ರೆಡಿ ಬಂದು ಹೋಗಿರುವಂಥ ಪ್ರಶ್ನೆಗಳು ಕೂಡ ಇಲ್ಲಿದ್ದಾವೆ. ಬನ್ನಿ. ಕಲಾರಾಮ ದೇವಾಲಯ ಪ್ರವೇಶದ ಮುದ್ದಾಳತ್ವವನ್ನು ಯಾರು ವಹಿಸಿದರು ಅಂದರೆ 2018ರಲ್ಲಿ ಕೇಳಿದ್ದಾರೆ, 2023ರಲ್ಲಿ ಕೂಡ ಕೇಳಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳಬೇಕು ನೀವು. ಆರ್ಥಿಕ ಶೋಷಣೆ ಎಂದರೇನು ಅಂದರೆ ಆರ್ಥಿಕವಾಗಿ ಹಿಂದುಳಿದ ಅಸಹಾಯಕರ ಮೇಲೆ ಪ್ರಬಲರು ಮಾಡುವಂತಹ ದಬ್ಬಾಳಿಕೆಯಾಗಿರುತ್ತೆ. ಮೂಕನಾಯಕ ಪತ್ರಿಕೆ ಪ್ರಾರಂಭಿಸಿದವರು ಯಾರು ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅಂತ ಹೇಳ್ಬೋದು ನಾವು. ನೆಕ್ಸ್ಟು ಸಾಮಾಜಿಕ ತಾರತಮ್ಯ ಎಂದರೇನು ಅಂದರೆ ಶ್ರೇಷ್ಠ ಕನಿಷ್ಠ ಮೇಲು ಕೀಳೆಂಬ ಭೇದ ಭಾವವನ್ನು ಮಾಡುವಂಥದ್ದು. ಚಿಕ್ಕು ಚಳುವಳಿಯ ರೂವಾರಿ ಯಾರು ಅಂದರೆ ಚಾಂಡಿ ಪ್ರಸಾದ್ ಭಟ್ ಅಂತ. ಸಾಲು ಮರದ ತಿಮ್ಮಕ್ಕ ಯಾವ ಜಿಲ್ಲೆ ಸೇರಿದವರು ಅಂದರೆ ರಾಮನಗರ ಜಿಲ್ಲೆ ಅಂತ ಹೇಳ್ಬೋದು. ಯಾವ ದಿನವನ್ನು ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸಲಾಗ್ತದೆ ಅಂದರೆ ಜೂನ್ 5ರಂದು. ನೆಕ್ಸ್ಟು AITUC ವಿಸ್ತರಿಸಿ ಅಂತ ಕೇಳ್ತಾರೆ. ಇಲ್ಲಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅಂತ ನಾವು ಹೇಳಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಶೋಷಿತ ಮಹಿಳೆಯರಿಗೆ ಶಿಕ್ಷಣ ಪ್ರಾರಂಭಿಸಿದ ಪ್ರಥಮ ಶಿಕ್ಷಕಿಯನ್ನು ಇಲ್ಲಿ ಹೆಸರಿಸಿ ಅಂದರೆ ಸಾವಿತ್ರಿಬಾಯಿ ಫುಲೆ ಅಂತ ಹೇಳ್ಬೋದು. ಯಾವ ದಿನವನ್ನು ಕಾರ್ಮಿಕರ ದಿನವನ್ನಾಗಿ ಆಚರಿಸಲಾಗ್ತದೆ ಅಂದರೆ ಮೇ 1ರಂದು ಅಂತ ಹೇಳ್ಬೋದು. ಜ್ಯೋತಿಬಾ ಫುಲೆಯವರು ಯಾವ ಪರಿಕಲ್ಪನೆ ಬಗ್ಗೆ ಒತ್ತಿ ಹೇಳ್ತಾರೆ ಅಂದರೆ ಅಕ್ಷರ ಕ್ರಾಂತಿ ಅಂತ ಹೇಳ್ಬೋದು. UDHR ವಿಸ್ತರಿಸಿ ಅಂದರೆ ಸಾರ್ವಜನಿಕ ಮಾನವ ಹಕ್ಕುಗಳ ಶೋಷಣೆ ಯೂನಿವರ್ಸಲ್ ಅಂತ ಹೇಳ್ಬೋದು. ಅಪ್ಪಿಕೋ ಚಳುವಳಿ ಎಲ್ಲಿ ಪ್ರಾರಂಭವಾಗುತ್ತೆ ಅಂದರೆ ಭಾಳ ಇಂಪಾರ್ಟೆಂಟ್ ಇದು, ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿ ಸಮೀಪದ ಸಿದ್ದಾಪುರದಲ್ಲಿ ಇಲ್ಲಿ ಆಗುತ್ತೆ. ಕರ್ನಾಟಕದಲ್ಲಿ ಯಾವ ಹಕ್ಕುಗಳ ಆಯೋಗ ಸ್ಥಾಪನೆ ಆಯಿತು ಅಂದರೆ 2005ರಲ್ಲಿ ಆಗುತ್ತೆ. ಹಾಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಯಾವಾಗ ಜಾರಿಗೆ ಬಂದಿತ್ತು ಅಂದರೆ 1992ರಲ್ಲಿ ಜಾರಿಗೆ ಬರುತ್ತೆ. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳು. ಇಲ್ಲಿ ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಯಾರು ಯಾವಾಗ ಸ್ಥಾಪಿಸಿದರು ಅಂದರೆ ದಲಿತರು 1974ರಲ್ಲಿ. ದಲಿತರೆಂದರೆ ಯಾರು ಅಂದರೆ ಸಮಾಜದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿರ್ತಾರೆ. ಅಂಬೇಡ್ಕರ್ ಅವರ 3 ವಾಣಿಗಳು ಯಾವುವು ಅಂದರೆ ಶಿಕ್ಷಣ, ಸಂಘಟನೆ, ಹೋರಾಟ. ಪ್ರಾಚೀನ ಕಾಲದ 4 ಸಾಮಾಜಿಕ ವರ್ಗಗಳು ಯಾವುವು ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ನಾವು ಹೇಳ್ಬೋದಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಕರ್ನಾಟಕದಲ್ಲಿ ಹಿಂದುಳಿದ ವರ್ಗಗಳ ಹೋರಾಟ ಎಲ್ಲಿ ಯಾವಾಗ ಪ್ರಾರಂಭವಾಗುತ್ತೆ ಅಂದರೆ ಇಲ್ಲಿ 1920ರಲ್ಲಿ ಶ್ರೀ ಕಾಂತರಾಜ ಅರಸರವರ ನೇತೃತ್ವದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಹಿಂದೂ ವಿಂಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂದರೆ 1899ರಲ್ಲಿ ಪುಣಾದಲ್ಲಿ ಸ್ಥಾಪನೆ ಆಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಮಹಿಳೆಯರ ಒಂದು ರಕ್ಷಣೆಗೆ ಸಂಬಂಧಿಸಿದ 2 ಕಾಯ್ದೆಗಳನ್ನು ತಿಳಿಸಿ ಅಂದರೆ ಹಿಂದೂ ವಿವಾಹ ಕಾಯ್ದೆ 1955, ಬಾಲ್ಯ ವಿವಾಹ ಕಾಯ್ದೆ, ನಿಷೇಧ ಕಾಯ್ದೆ. 2 ಭಾರತೀಯ ಕಮ್ಯುನಿಸ್ಟ್ ನಾಯಕರನ್ನು ಹೆಸರಿಸಿ ಅಂದರೆ SA ಢಾಂಗೆ, EMS ನಂಬೂದರಿ-ಪಾಡ್ ಅಂತ ಹೇಳ್ಬೋದು. ಕಾರ್ಮಿಕರೆಂದರೆ ಯಾರು ಅಂದರೆ ಕೃಷಿ ಮತ್ತು ಕೈಗಾರಿಕೆಗಳಲ್ಲಿ ತಮ್ಮ ದೈಹಿಕ ಶ್ರಮವನ್ನು ಹಾಕಿ ಕೆಲಸ ಮಾಡುವವರು. ಇವರು ಕೂಲಿಗಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಯಾವುದಾದ್ರೂ 2 ಕಾರ್ಮಿಕ ಕಾಯ್ದೆಯನ್ನು ಹೆಸರಿಸಿ ಅಂದರೆ ಕಾರ್ಮಿಕ ಪರಿಹಾರ ಕಾಯ್ದೆ 1923 ಮತ್ತು ಕನಿಷ್ಠ ವೇತನ ಕಾಯ್ದೆ 1948 ಅಂತ ಹೇಳಬಹುದು. ನೆಕ್ಸ್ಟ್ ಪರಿಸರ ಎಂದರೇನು ಅಂತ ಕೇಳ್ತಾರೆ. ನಮ್ಮ ಸುತ್ತಮುತ್ತಲಿನ ವಾತಾವರಣವೇ ಪರಿಸರ. ಇದು ಜೈವಿಕ ಮತ್ತು ಅಜೈವಿಕ ಘಟಕಗಳನ್ನು ಒಳಗೊಂಡಿದ್ದು ಇಲ್ಲಿ ಮಾನವನಿಗೆ ಅತ್ಯಂತ ಉಪಯುಕ್ತವೂ ಕೂಡ ಆಗಿರುತ್ತೆ. ಇದು ಭಾಳ ಇಂಪಾರ್ಟೆಂಟ್. ಪರಿಸರ ಚಳುವಳಿಗೆ ಸಂಬಂಧಿಸಿದ 2 ಕಾನೂನುಗಳನ್ನು ಹೆಸರಿಸಿ ಅಂದರೆ ಪರಿಸರ ಸಂರಕ್ಷಣಾ ಕಾಯ್ದೆ 1986, ಜೀವ ವೈವಿಧ್ಯತೆ ಕಾಯ್ದೆ 2002 ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಹಿಂದುಳಿದ ವರ್ಗದವರ ಏಳಿಗೆಗೆ ಹೋರಾಡಿದ ನಾಯಕರು ಯಾರು ಅಂದರೆ ತಮಿಳುನಾಡಿನ ಶ್ರೀ ಪೆರಿಯಾರ್ ರಾಮಸ್ವಾಮಿ ನಾಯಕರ್, ಮೈಸೂರಿನ ಮಹಾರಾಜ ನಾಲ್ವಡಿ ಕೃಷ್ಣರಾಜ ಅರಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೆಕ್ಸ್ಟು 5 ಅಂಕದ ಪ್ರಶ್ನೆಗಳಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಯಾವುದು ಅಂದರೆ ನೋಡಿ, ದಲಿತ ಚಳುವಳಿಯ ಕಾರಣಗಳು ಯಾವುವು? ಇವು 5 ಮೇನ್ ಇಂಪಾರ್ಟೆಂಟ್ ಇವು. ನೆಕ್ಸ್ಟು ಹಿಂದುಳಿದ ವರ್ಗದ ಚಳುವಳಿಯ ಕಾರಣಗಳನ್ನು ನೀವು ಸರಿ ಅಂದರೆ 5, ಮಹಿಳಾ ಚಳುವಳಿಯ ಕಾರಣಗಳು 6, ಕಾರ್ಮಿಕ ಚಳುವಳಿಯ ಕಾರಣಗಳು ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟ್. ಬಟ್ ಓನ್ಲಿ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದೇನೆ, ವಿತ್ ಎಕ್ಸ್ಪ್ಲೇನ್ ಮಾಡಲೇಬೇಕಾಗತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಬರುತ್ತೆ, ಇದು ಯಾವುದಂದರೆ ಮಾನವ ಹಕ್ಕು ಚಳುವಳಿಯ ಒಂದು ರಾಜಕೀಯ ಪರಿಣಾಮಗಳನ್ನು ತಿಳಿಸಿ ಇದೊಂದು ಬರುತ್ತೆ. ಪರಿಸರ ಚಳುವಳಿಯ ಕಾರಣಗಳು ಯಾವುವು? ಇದು ಕೂಡ 5 ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕಾಗತ್ತೆ. ಇವು 5 ಅಂಕದ ಪ್ರಶ್ನೆಗಳು ಇಂಪಾರ್ಟೆಂಟ್. ನೆಕ್ಸ್ಟ್ ಬಂದುಬಿಟ್ಟು 10 ಅಂಕದ್ದೇನು ಇಂಪಾರ್ಟೆಂಟ್ ಇರಲ್ಲ ಇದರಲ್ಲಿ, ಓಕೆನಾ. ನೆಕ್ಸ್ಟು 5ನೇ ಅಧ್ಯಾಯ ಪಾರ್ಟ್ B ದಲ್ಲಿ ಬರುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.